ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಬನ್ನಿ ಇವತ್ತು ಅಗರಿಬೊಮ್ಮಳೆಯಲ್ಲಿ ವಿಶೇಷ ಏನಿದೆ ಅಂತ ತಿಳ್ಕೊಂಡು ಬರೋಣ. ಶ್ರೀ ಗಂಗಾವತಿ ಭೀಮಪ್ಪನವರ ತಾಲೂಕು ಕ್ರೀಡಾಂಗಣ ಅಗರಿಬೊಮ್ಮನಹಳ್ಳಿಯಲ್ಲಿ ಶ್ರೀ ಅರಣಿ PU ಕಾಲೇಜ್ ವತಿಯಿಂದ ಆಯೋಜಿಸಿದಂಥ ಕ್ರೀಡಾ ಕಾರ್ಯಕ್ರಮದಲ್ಲಿ ನಾವಿವತ್ತು ಭಾಗವಹಿಸಿ ಅದನ್ನು ನೋಡ್ಕೊಂಡು ಬರೋಣ ಅಂತ ಬಂದಿದ್ವಿ. ಬನ್ನಿ ಅದರ ಒಂದು ಝಲಕನ್ನು ನಾವು ನೋಡ್ಬೋದು. ಅಗರಿಬೊಮ್ಮನಹಳ್ಳಿ ತಾಲೂಕಿನ ಸುತ್ತಮುತ್ತ ಇರುವಂಥ ಎಲ್ಲ PU ಕಾಲೇಜುಗಳು ಕೂಡ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ವು. ಶ್ರೀ ಗಂಗಾವತಿ ಭೀಮಪ್ಪನವರ ತಾಲೂಕು ಕ್ರೀಡಾಂಗಣ ಅಗರಿಬೊಮ್ಮನಹಳ್ಳಿಯಲ್ಲಿ ಬೇರೆ ಬೇರೆ PU ಕಾಲೇಜಿನ ಎಲ್ಲ ಶಿಕ್ಷಕರು, ದೈಹಿಕ ಶಿಕ್ಷಕರು ಮತ್ತು ನೋಡಲ್ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ವಿಶೇಷವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರು ಶ್ರೀ ಅರಣಿ PU ಕಾಲೇಜಿನ ಸಿಬ್ಬಂದಿ ವರ್ಗದವರು. ಅಗರಿಬೊಮ್ಮನಹಳ್ಳಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಸ್ಪೆಷಲಿ ಬಂದ್ಬಿಟ್ಟು ನಮ್ಮ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿಗಳು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಸವಿಯೋದಕ್ಕೋಸ್ಕರ ಇದ್ದರು. ಅರಣಿ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಬಹುಮಾನಗಳನ್ನು ಕೂಡ ನಾವು ಕಾಣ್ಬೋದು. ಅಲ್ಲಿ ಇವತ್ತಿನ ಬಹುಮಾನಗಳನ್ನು ಗೆಲ್ಲೋದಕ್ಕೋಸ್ಕರ ತುಂಬ ಜನ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸೋದನ್ನು ನಾವು ನೋಡ್ಬೋದು. ಕೈಯಲ್ಲಿ ಧ್ವಜವನ್ನು ಹಿಡಿದು ಕಾಲೇಜ್ ಪ್ರತಿನಿಧಿಗಳಾಗಿ ಕುಳಿತಿರುವಂಥ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸಿ ಜಯವನ್ನು ಗಳಿಸಬೇಕು ಅನ್ನೋದಕ್ಕೋಸ್ಕರ ಕಾಯ್ತಾ ಕುಳಿತುಕೊಂಡಿದ್ರು. ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಗೆಲ್ಲಬೇಕು, ಅದರಲ್ಲಿ ನಾವು ಭಾಗವಹಿಸಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಸ್ಪೋರ್ಟಿವ್ ಮನಸ್ಥಿತಿಯಿಂದ ಕುಳಿತುಕೊಂಡಿದ್ದಾರೆ. ತುಂಬ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ರೀಡಾ ಕಾರ್ಯಕ್ರಮವನ್ನು ನೋಡೋದಕ್ಕೋಸ್ಕರ ಸ್ನೇಹದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಮುಂದುಗಡೆ ಕುಳಿತುಕೊಂಡಿದ್ದರು. ಅವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿಗಳು ಒಂದು ಇತಿಹಾಸ ಬರೆಯೋದಕ್ಕೋಸ್ಕರನೇ ಕಾತುರದಿಂದ ಕಾಯ್ತಾ ಇದ್ದರು. ಸೊ ಈ ಒಂದು ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳನ್ನು ನೋಟ ಹೇಗಿತ್ತು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಬನ್ನಿ ನೋಡೋಣ ಅದರ ಒಂದು ಝಲಕ್. ಅಗರಿಬೊಮ್ಮನಹಳ್ಳಿಯ ಶಾಸಕರಾದಂಥ ಶ್ರೀ ನೇಮಿರಾಜು ನಾಯ್ಕ ಸರ್ ಅವರು ಕೂಡ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಅವರಿಗೆ ಆತ್ಮಬಲವನ್ನು ಮತ್ತು ದೈಹಿಕ ಬಲವನ್ನು ಸರಿಯಾಗಿ ಸದೃಢವಾಗಿ ದೇಶ ಕಟ್ಟೋದಕ್ಕೋಸ್ಕರ ಬಳಸಬೇಕು ಅಂತ ತಿಳಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಶುಭ ಹಾರೈಸಿ ಸವಿ ನುಡಿದರು.
ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ಮಾನ್ಯ ಶಾಸಕರು ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಮತ್ತು ಸ್ಫೂರ್ತಿದಾಯಕ ಉತ್ಸಾಹಭರಿತವಾದಂಥ ಗೆಲುವು ಗಳಿಸಲಿ ಎಂದು ಭಾಗವಹಿಸುವುದೇ ಒಂದು ಉತ್ತಮವಾದ ಸಾಧನೆ ಎನ್ನುವುದನ್ನು ತಿಳಿಸೋದಕ್ಕೋಸ್ಕರ ಎಲ್ಲರನ್ನು ಭೇಟಿ ಮಾಡೋಕೆ ಹೋದರು. ಸ್ವಾಗತ ಸಮಿತಿಯೊಂದಿಗೆ ಸ್ವಾಗತ ಕೋರಿದ ನಂತರದಲ್ಲಿ ಎಲ್ಲ ಕಾಲೇಜುಗಳ ಪರಿಚಯವನ್ನು ಮಾಡಿಕೊಂಡ್ರು. ಕಾಲೇಜ್ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿಗಳು, ತದನಂತರ ರಾಷ್ಟ್ರೋತ್ಥಾನ ಕಾಲೇಜಿನ ವಿದ್ಯಾರ್ಥಿಗಳು ಶಾಸಕರ ಪರಿಚಯವನ್ನು ಮಾಡಿಕೊಳ್ತಿದ್ದಾರೆ. ನಂತರ ನಮ್ಮ ಗಂಗಾವತಿ ಭೀಮಪ್ಪ ಪದವಿ ಪೂರ್ವ ಕಾಲೇಜ್ ಹಗರಿಬೊಮ್ಮನಹಳ್ಳಿಯ ವಿದ್ಯಾರ್ಥಿಗಳು ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ನಂತರ ಕಂಬಳಿಯ ಎಬಿಟಿಎಂ ಕಾಲೇಜಿನ ವಿದ್ಯಾರ್ಥಿ, ಜೋರಾದ ಚಪ್ಪಾಳೆ ತಟ್ಟಬೇಕು. ಬಿಜಿಹಳ್ಳಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ನಂತರ ಜ್ಞಾನದೀಪ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಹಗರಿಬೊಮ್ಮನಹಳ್ಳಿ, ಜ್ಞಾನದೀಪ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಮಾನ್ಯ ಶಾಸಕರು ಪರಿಚಯ ಮಾಡಿಕೊಳ್ತಿದ್ದಾರೆ. ಶ್ರೀ ರೇಣುಕಾ ಸಮನ್ವಯ ಪದವಿ ಪೂರ್ವ ಕಾಲೇಜ್ ಹಗರಿಬೊಮ್ಮನಹಳ್ಳಿ, ತದನಂತರ ಶ್ರೀ ಸೇವಾಲಾಲ್ ಪದವಿ ಪೂರ್ವ ಕಾಲೇಜ್ ಹಂಪಸಾಗರದ ಸೇವಾಲಾಲ್ ಪದವಿ ಪೂರ್ವ ಕಾಲೇಜ್, ನಂತರ ಹೋದ ವರ್ಷ ನಂದಿ PU ಕಾಲೇಜ್ ಹಗರಿಬೊಮ್ಮನಹಳ್ಳಿ, ಬೆಸ್ಟ್ PU ಕಾಲೇಜ್ ಹಗರಿಬೊಮ್ಮನಹಳ್ಳಿ ಶಿವಾನಂದ ನಗರ, ಹೊಸದಾಗಿ PU ಕಾಲೇಜಿಗೆ ಸೇರ್ಪಡೆಗೊಂಡಂತ ಆದರ್ಶ PU ಕಾಲೇಜಿನ ವಿದ್ಯಾರ್ಥಿಗಳು ಮಾನ್ಯ ಶಾಸಕರನ್ನ ಪರಿಚಯ ಮಾಡಿಕೊಳ್ತಿದ್ದಾರೆ. ತದನಂತರ ಪಾಪಸ್ವಾಮಿ PU ಕಾಲೇಜ್, ಬಾಲಕಿಯರ PU ಕಾಲೇಜ್ ಪಾಪಸ್ವಾಮಿ ಅವರು. ವಿಶೇಷವಾಗಿ ಅಂತ ಹೇಳಿದ್ರೆ ಈ ವರ್ಷದ ತಾಲೂಕು ಮಟ್ಟದ ಆತಿಥ್ಯವನ್ನು ವಹಿಸಿಕೊಂಡಂತ ಹರಣಿ PU ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡಾಕೂಟವನ್ನ ಅತ್ಯಂತ ಯಶಸ್ವಿ ಜ್ಯೋತಿಯವರು ಬೇಗ ಬರ್ಬೇಕಿದೆ. ಜ್ಯೋತಿ ತಂಡದವರು ಈಗ ಕ್ರೀಡಾ ಜ್ಯೋತಿಯನ್ನ ಮಾನ್ಯ ಶಾಸಕರು ನೆರವೇರಿಸ್ತಾ ಇದ್ದಾರೆ. ಜ್ಯೋತಿ ತಂಡದವರು ಬೇಗ ಜ್ಯೋತಿ ಸ್ಟ್ಯಾಂಡ್ ಹತ್ರ ಬರಬೇಕು.